स्वागत है आपका बी न्यूज नेशन में। मैं हूं आबिद हुसैन शेख। जिला एसपी का फेक फेसबुक आईडी बनाकर धोखाधड़ी करने वाला अरेस्ट। 5,04,600 रुपयों के साथ पकड़ा गया आरोपी। साइबर पुलिस ने आरोपी को किया अरेस्ट। बीजापुर में पीडब्ल्यूडी विभाग में नौकरी दिलवाने का वादा करके एक व्यक्ति से 5,04,600 की ठगी करने वाले आरोपी को साइबर पुलिस ने गिरफ्तार कर लिया है। आरोपी ने जिला एसपी के नाम से फेक फेसबुक आईडी और ईमेल बनाकर शिकायतकर्ता को भरोसे में लिया था। जिला एसपी लक्ष्मण निंबरगी के मुताबिक गिरफ्तार आरोपी की पहचान हनुमंत भजंतरी के रूप में हुई है, जो बेलगाम जिले के गोकाक तालुका का रहने वाला बताया। प्रेस कॉन्फ्रेंस के दौरान शुरुआती जांच में पता चला है कि आरोपी ने इसी तरह हुब्बड़ी, शिवमोगा और अन्य इलाकों में भी लोगों को नौकरी का झांसा देकर धोखाधड़ी की हो सकती है। साइबर पुलिस मामले की गहराई से जाँच कर रही है और फेक सोशल मीडिया प्रोफाइल्स के जरिए की गई दूसरे धोखाधड़ी की वारदातों की भी पड़ताल चल रही है, कहा जिला एसपी लक्ष्मण निंबरगी। इन्होंने 2025-24 ತಾರೀಕರಂದು ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುರೇಶ್ ಅತನಿ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಇಲ್ಲೇ ಬಬಲೇಶ್ವರ ತಾಲೂಕಿನವರು, ಬಬಲೇಶ್ವರ ತಾಲೂಕು ತಿಗಣಿ ಬೀದಿರಿ ಅನ್ನುವಂಥ ಊರಿನವರು. ಇವರಿಗೆ ಫೇಸ್ಬುಕ್ದಲ್ಲಿ ಒಂದು ಅಕೌಂಟನ್ನು ಮಾಡಿಬಿಟ್ಟು ಅದು ನನ್ನ ಹೆಸರಲ್ಲಿ ಲಕ್ಷ್ಮಣ್ ನಿಂಬರ್ಗಿ ಅಂತ SP ಹೆಸರಲ್ಲಿ ನಿಂಬರ್ಗಿ ಲಕ್ಷ್ಮಣ್ 29@gmail.com ಅಂತ ಐಡಿನ ಕ್ರಿಯೇಟ್ ಮಾಡಿಬಿಟ್ಟು ಆ ಐಡಿ ಮುಖಾಂತರ ಇವ್ರಿಗೆ ನಾನು ನಿಮಗೆ PWD ಇಲಾಖೆಯಲ್ಲಿ SDC ನೌಕರಿ ಕೊಡಿಸ್ತೀನಿ ಅಂತಂಥೇಳಿ ಇವ್ರ ಹತ್ರ 5,04,600 ರೂಪಾಯಿ ದುಡ್ಡನ್ನು ತೊಗೊಂಡಿರ್ತಾನೆ. ಈ ಆರೋಪಿತ ವ್ಯಕ್ತಿಯನ್ನು ಈಗಾಗಲೇ ನಮ್ಮ ಸೆನ್ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಆತನ ಹೆಸರು ಹನುಮಂತ್ ಭಜಂತ್ರಿ ಅಂತಂತೇಳಿ. ಈತನ ಊರ ದುರದುಂಡಿ, ಗೋಕಾಕ್ ತಾಲೂಕು, ಬೆಳಗಾಂ ಜಿಲ್ಲೆ. ಈತ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಪ್ರೊಫೈಲ್ಗಳನ್ನು, ಫೇಕ್ ID ಪ್ರೊಫೈಲ್ಸ್ಗಳನ್ನು ಮಾಡಿಬಿಟ್ಟು ಈ ಜನಸಾಮಾನ್ಯರ ಜೊತೆಗೆ ನೌಕರಿ ಕೊಡಿಸ್ತೀನಿ ಅನ್ನುವಂಥ ಒಂದು ಆಸೆ ಆಮಿಷಗಳನ್ನ ಒಡ್ಡಿ ಅವರಿಂದ ದುಡ್ಡನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾನೆ. ಆತನನ್ನು ಈಗ ಬಂಧಿಸಿ ತಂದಿದ್ದಾರೆ. ಬರೀ ಇದಷ್ಟೇ ಅಲ್ಲ, ಹುಬ್ಬಳ್ಳಿ, ಶಿವಮೊಗ್ಗ ಮತ್ತು ಇತರ ಪ್ರದೇಶಗಳಲ್ಲಿಯೂ ಕೂಡ ಈ ರೀತಿ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಆ ಮಾಹಿತಿ ಆಧಾರದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನನ್ನು ನಮ್ಮ ಸೈಬರ್ ಪೊಲೀಸ್ನವರು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಏನಾದರೂ ಅದನ್ನೆಲ್ಲ ನಾವೀಗ ವೆರಿಫೈ ಮಾಡ್ತೀವಿ. ಆತನನ್ನು ಕರ್ಕೊಂಡ್ಬಂದು ಇವಾಗ ವೆರಿಫೈ ಮಾಡ್ತಾ ಇದ್ದಾರೆ. ಒಪ್ಕೊಂಡಿದ್ದಾನೆ ಈ ರೀತಿ ತಪ್ಪು ಮಾಡಿದ್ದೀನಿ ಅಂತಂತೇಳಿ. ಸೊ ಇನ್ನೂ ಯಾವುದಾದ್ರೂ ಈ ರೀತಿ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದಾವೆ, ಅಥವಾ ಬೇರೆ ಅಧಿಕಾರಿಗಳ ಹೆಸರಲ್ಲಿ ಆಗಿರ್ಬೋದು, ಅಥವಾ ಬೇರೆ ಇನ್ನೊಬ್ಬರ ಹೆಸರಲ್ಲಿ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಈ ರೀತಿ ಯಾವುದಾದ್ರೂ ಮಾಡಿದನೋ ಇಲ್ವೋ ಅನ್ನೋದನ್ನು ನಾವು ತನಿಖೆಯಲ್ಲಿ ನೋಡಬೇಕಾಗುತ್ತೆ. और खबरों के लिए देखते रहिए बी न्यूज नेशन।